ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವಪ್ರಭು. ನಾನು ಇವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ಆಗಿರೋ ಮೆಮೊರಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಓಕೆನಾ? 5 ವರ್ಷ ಬೇಕಾಯಿತು ನಾನು ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಯಾವುದು ಈ ದೇವಸ್ಥಾನ, ಎಲ್ಲಿರೋದು, ಹೆಂಗೆ ಏನು ಅಂತ ನಿಮ್ಮ ಜೊತೆ ಹಂಗೆ ಒಂದು ಚಿಕ್ಕದಾಗಿ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ. ಸೊ ಈ ದೇವಸ್ಥಾನ ಬಂದುಬಿಟ್ಟು ನಮ್ಮೂರಿಂದ ಒಂದು ಸ್ವಲ್ಪ ದೂರದಲ್ಲೇ ಇರೋದು. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡ್ ರೋಡಲ್ಲಿ ಈ ದೇವಸ್ಥಾನ ಇದೆ. ಅಂದರೆ ಕಾಡು ಒಳಗಡೆ ಇರೋದು ಈ ದೇವಸ್ಥಾನ. ಬಂಡೀಪುರ ಕಾಡು ಏನು ಬರುತ್ತೆ, ಸೊ ಆ ಕಾಡಿಗೆ ರಿಲೇಟೆಡ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಮೇನ್ ರೋಡಲ್ಲಿ ಹೋಗ್ತಾನೆ ಇರಬೇಕಾಗುತ್ತೆ. ಅಂದರೆ ಈಗ ರೈಟ್ ಸೈಡ್ ಕಟ್ ಆದರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು. ಇವಾಗ ಇವ್ನು ನೋಡ್ತಾ ಇರ್ಬೋದು ನೀವು, ನಾನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಡು ಒಳಗಡೆ ಇರೋದಲ್ವ, ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗು ಏನೇ ಹೋಗಬೇಕು. ಒಬ್ಬರೇ ಹೋಗೋದು ಅಥವಾ ಬೈಕಲ್ಲಿ ಇಬ್ಬರೇ ಹೋಗೋದು, ಸೊ ಅದೆಲ್ಲ ನಡೆಯೋದೇ ಇಲ್ಲ. ಪ್ರಾಣಿಗಳೆಲ್ಲ ಇರುತ್ತೆ ಅಲ್ವ, ಸೊ ಆನೆ ಎಲ್ಲ ಅಟ್ಯಾಕ್ ಮಾಡಬಹುದು. ತುಂಬ ಚಾನ್ಸಸ್ ಜಾಸ್ತಿ ಆಗಿನೇ, ತುಂಬ ಡೇಂಜರ್ ಪ್ಲೇಸ್ ಅಂತಲೂ ಕೂಡ ಹೌದು. ಇವಾಗ ನೀವು ಕಟ್ಟಾದ್ವಿ ನೋಡಿದ್ರಿ ಅಂತ ಅನ್ಕೊತೀನಿ. ಸೊ ಈ ಲೆಫ್ಟ್ ಸೈಡ್ ಕಟ್ಟಾಗಿ ಹೋಗ್ಬೇಕಾದ್ರೆ ಫಸ್ಟು ಒಂದು ಕೆರೆ ಸಿಗುತ್ತೆ, ಹಿರೀಕೆರೆ ಅಂತ ಅಂದ್ಬಿಟ್ಟು. ತುಂಬ ನೀರೆಲ್ಲ ಬಂದಿದೆ, ನೋಡ್ತಾ ಇರ್ಬೋದು. ಅಲ್ಲಿಗೆಲ್ಲ ಆನೆಗಳೆಲ್ಲ ಬಂದು ನೀರೆಲ್ಲ ಕುಡ್ಕೊಂಡು ಹೋಗುತ್ತೆ. ಸೊ ಇನ್ನು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಕಾಡು ಮಧ್ಯದಲ್ಲಿರೋದು. ಈ ದೇವಸ್ಥಾನ ಬಂದ್ಬಿಟ್ಟು ಸೋಮನಾಥಪುರ ಅನ್ನೋ ಊರು ಇತ್ತಂತೆ ಮೊದಲು ಇಲ್ಲಿ. ಸೊ ಅಲ್ಲಿ ಮಧ್ಯದಲ್ಲಿರೋದು ಸೋನಾಪುರದಯ್ಯ ಅಂತಲೂ ಕರೀತಾರೆ. ಸೊ ದೇವ್ರನ್ನ ಸೋಮನಾಥಪುರ ದೇವ್ರ ಹೆಸ್ರನ್ನ. ಸೊ ಅಷ್ಟೇ ಕರೆಕ್ಟಾಗಿ ನನಗೆ ಗೊತ್ತಿರೋದು, ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅಂತಂದರೆ ಮದುವೆ ಆದಾಗ ಹೊಸ ಮದುವೆ ಹುಡುಗಿನ ಅಲ್ಲಿ ಕರ್ಕೊಂಡೋಗಿ ಮಾಲೆ ಎಲ್ಲ ಚೇಂಜ್ ಮಾಡಿಸ್ತಾರೆ. ಸೊ ಅಷ್ಟೇ ಗೊತ್ತಿರೋದು. ಆ ಥರ ನಮಗೂ ಕೂಡ ಮಾಡಿಸಿದ್ರು ನಾನು ಮದುವೆ ಆದಾಗ. ಆವಾಗ ಹೋಗಿದ್ದಿದ್ದು ನಾನು, ಮತ್ತೆ ಹೋಗೋದಕ್ಕೆ ಚಾನ್ಸೇ ಸಿಕ್ಕಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದೇವರು ಅವರ ಬಳಿಗೆ ನನ್ನನ್ನು ಕರೆಸ್ಕೊಂಡಿರಲಿಲ್ಲ ಅಂತಲೇ ಹೇಳ್ಬೋದು. ಸೊ 5 ವರ್ಷ ಬೇಕಾಯಿತು ನಾನು ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರೋದಕ್ಕೆ. ತುಂಬ ಸತಿ ಚಾನ್ಸ್ ಸಿಕ್ಕಿದಾಗ ಅಥವಾ ಕರೆಸ್ಕೊಂಡಾಗ ನಾನು ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ. ಸಮ್ ರೀಸನ್ಸ್ ಗೊತ್ತಿರುತ್ತೆ ಹುಡುಗಿರ್ದು ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ಅದಾದಮೇಲೆ ಇವತ್ತು ಇಲ್ಲ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ಹೊರಟೆ. ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದು. ಏನಕ್ಕಪ್ಪ ಇವಾಗ ಹೋಗ್ತಾ ಇರೋದು ಅಂತಂದರೆ, ನಾನು ರೀಸೆಂಟಾಗಿ ಒಂದು ಮದುವೆ ವಿಡಿಯೋ ಹಾಕಿದ್ದೆ, ನಮ್ಮೂರದೇ ಹುಡುಗಿ. ಸೊ ನೈಟ್ ಹೋಗಿದ್ದೆ, ಬೆಳಿಗ್ಗೆ ಹೋಗಿದ್ದೆ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೆ. ಅವ್ರ ಮನೆಯವ್ರದ್ದು ಮದುವೆ ಹುಡುಗಿನ ಅಲ್ಲಿ ಕರೆಸಿ ಪೂಜೆ ಎಲ್ಲ ಮಾಡಿಸಿ ಊಟ ಎಲ್ಲ ಹಾಕ್ಸೋದು ಅದು ಮಾಮೂಲಿ ನಡೀತಾ ಇರುತ್ತೆ. ಸೊ ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಅಲ್ಲಿಗೆ. ಹಾಗಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು ಕೆರೆನ, ಎಷ್ಟೊಂದು ದೊಡ್ಡದಿದೆ ಅಲ್ವಾ. ಸೊ ಹಿರೀಕೆರೆ ಅಂತಂದರೆ ಹಿರಿ ಅನ್ನೋದೇ ದೊಡ್ಡದು ಅಲ್ವಾ. ಸೊ ಎಷ್ಟೊಂದು ದೊಡ್ಡದಾಗಿ ನೀರೆಲ್ಲ ತುಂಬಿಕೊಂಡಿದೆ. ನಾನು ತುಂಬ ಸ್ಟಾರ್ಟಿಂಗಲ್ಲಿ ಬಂದಿದ್ದಷ್ಟೇ, ಇವಾಗ ನೋಡ್ತಾ ಇರ್ಬೋದು. ಕರೆಕ್ಟಾಗಿ ನೋಡ್ತಿದ್ದೀನಿ ಇವಾಗ ಹೆಂಗೆ ಏನು ಅಂತ. ಆದರೂ ಸ್ವಲ್ಪ ಸಿಕ್ಕಾಬಟ್ಟೆ ಭಯದಲ್ಲೇ ಹೋಗಿದ್ದೀನಿ. ತುಂಬ ಅಂದರೆ ತುಂಬ ಭಯ ಆಗ್ತಿತ್ತು. ಇವಾಗ ಆನೆ ಬಂದುಬಿಟ್ರೆ ಅದು 2 ಗಂಟೆಗೆ ಬಂದುಬಿಡುತ್ತಂತೆ ಒಂದೊಂದು ಸತಿಗೆ. ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತಿತ್ತು. ಹಾಗೆಯೇ ರೋಡು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನೀವು ನೋಡ್ತಾ ಇರ್ಬೋದು ಇವಾಗ ತುಂಬ ಹಳ್ಳ ಎಲ್ಲ ಇರ್ತಿತ್ತು, ನೀರೆಲ್ಲ ನಿಂತ್ಕೊಂಡಿರ್ತಿತ್ತು. ಮಳೆ ಬಂದ್ರಂತೂ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದಾದಮೇಲೆ ಒಬ್ಬರೇ ಅಂತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಯಾರಾದರೂ ಹೋದರೆ ಒಟ್ಟಿಗೆಲ್ಲ ಹೋಗಬೇಕು. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಆನೆ ಸಗಣಿ ಏನು ಬರುತ್ತೆ, ಸಗಣಿ ಅಂತಲೇ ಕರೀತಾರೆ ಅಂತ ಅಂದ್ಕೊತೀನಿ. ಸೊ ಆನೆಗಳ ಸಗಣಿ ಏನಿದೆ ಅದು ದಾರಿಲೇ ಹಾಕಿರೋದು. ಇವಾಗ ನೀವು ನೋಡ್ತಾ ಇರ್ಬೋದು. ಅದನ್ನು ನೋಡಿದ್ರಂತೂ ಇನ್ನೂ ಭಯ ಹಂಗೆ ಆಗ್ತಾ ಇರುತ್ತೆ. ಅಯ್ಯೋ ಯಪ್ಪ, ಇಲ್ಲೇ ಅದು ಹೋಗ್ತಾ ಇರೋ ದಾರಿಲೇ ಹಾಕಿದೆ ಅಂತಂದರೆ ಬರುತ್ತೆ ಅನ್ನೋದೊಂದು ನಿಜ ಅಂತ ಆಯಿತು ಅಲ್ವ ಅಲ್ಲಿಗೆ. ಅದಾದಮೇಲೆ ಈ ಜಿಂಕೆಗಳೇನು ಬರುತ್ತೆ ಅದನ್ನು ನೋಡಿದೆ ಅಷ್ಟೇ. ನಾನು ಇನ್ಯಾವುದು ಕೂಡ ಪ್ರಾಣಿಗಳು ನೋಡಲಿಲ್ಲ. ಆದರೂ ಕಾಡು ಮಧ್ಯೆ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ಭಯ ಆಗ್ತಿತ್ತು. ಸೊ ಜೊತೆಯಲ್ಲೇ ಹೋದ್ವಿ, ಅಂದರೆ ಬೇರೆಯವರು ಕೂಡ ಹೋಗ್ತಿದ್ರು, ಅವ್ರ ಮನೆಯವರು ಕೂಡ ಹೋಗ್ತಿದ್ರು. ಸೊ ಹಾಗಾಗಿ ಒಟ್ಟಿಗೆ ಹೋದ್ವಿ. ಫೈನಲಿ ರೀಚ್ ಆದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ದೇವಸ್ಥಾನದಲ್ಲಿ ಮೊದಲೆಲ್ಲ ಜನಗಳೆಲ್ಲ ವಾಸ ಮಾಡ್ತಿದ್ರಂತೆ. ಸೊ ಅದು ಏನೇನೋ ರೀಸನ್ಸ್ ಆಗಿ ಇದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡಿದ್ದೀನಿ ನಾನು, ಬಟ್ ಅಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಕಾಡು ಬಿಟ್ಟು ಹೊರ್ಟೋಗ್ಬಿಟ್ರಂತೆ. ಸೊ ಹಾಗಾಗಿ ಇಲ್ಲಿ ದೇವನ ಪೂಜೆ ಮಾಡೋದು ಅಂಗಳದಿಂದನೇ ಬಂದು ನಡ್ಕೊಂಡು ಬಂದೇ ಪೂಜೆ ಮಾಡಬೇಕಂತೆ. ಅವ್ರು ಇವಾಗ್ಲೂ ಕೂಡ ಹಂಗೆ ನಡ್ಕೊಂಡು ಬಂದೇ ಪೂಜೆ ಮಾಡ್ತಾರೆ. ಅದೆಲ್ಲ ನೆನೆಸ್ಕೊಂಡಾಗ ಮೈ ಜುಮ್ ಅನ್ನತ್ತೆ. ಯಾಕಂದರೆ ಅವ್ರು ಒಬ್ಬರೇ ಬಂದಿರ್ತಾರೆ, ಅವ್ರು ಹೆಂಗೆ ಒಬ್ಬರೇ ಬರೋಕ್ಕೆ ಸಾಧ್ಯ ಅಲ್ವಾ. ನಾವು ಬರೋದಕ್ಕೂ ಭಯ ಆಗುತ್ತೆ, ಬಟ್ ಆನೆಗಳೆಲ್ಲ ಬರುತ್ತೆ. ಏನೋ ಒಂದು ದೇವ್ರ ಶಕ್ತಿ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಬೇರೆಯವರು ಕೂಡ ಪೂಜೆ ಎಲ್ಲ ಮಾಡಿಸೋದಕ್ಕೆ ಬಂದಿದ್ರು. ಅಂದರೆ ಬೇರೆ
ಕಡೆಯವರು ಅವರು ಕೂಡ ನಾಮಕರಣ ಏನೋ ಇತ್ತಂತೆ. ಸೊ ಹಾಗಾಗಿ ಅವರು ಕೂಡ ಪೂಜೆ ಮಾಡಿಸ್ತಿದ್ರು ಮತ್ತು ಈ ಕಡೆಯೂ ಇವರು ಕೂಡ ಪೂಜೆ ಮಾಡಿಸ್ತಿದ್ರು. ಸೊ ನಾವು ಈ ಕಡೆಯಿಂದ ಹೋಗಿದ್ದಿದ್ದು. ಈ ಕಡೆಯಿಂದ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮಧ್ಯಾಹ್ನ 3:30ನೇ ಆಗೋಯ್ತು ಅಂತ ಅನ್ಕೊತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಕಾದು ಸಾಕಾಯಿತು. ಇವಾಗ ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಹೆಂಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟೋ ಮಧ್ಯದಲ್ಲಿದೆ ಅಂದರೆ ಏನೋ ಒಂಥರ ತುಂಬ ಹಿಸ್ಟ್ರಿನೇ ಇದೆ, ಇತಿಹಾಸನೇ ಇದೆ ಅಂತಲೇ ನಂಬೋದು. ಒಂಥರ ಏನೋ ಅಷ್ಟೊಂದು ಹೇಳೋ ಅಷ್ಟು ಗೊತ್ತಿಲ್ಲ ನನಗೆ, ಬಟ್ ಏನೋ ಒಂಥರ ಕನೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಳಗಡೆ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬಸವೇಶ್ವರ ಬಸವನ ಕಲ್ಲು ಏನು ಬರುತ್ತೆ ಅದು ಇರೋದು ಅಷ್ಟೇ ದೇವಸ್ಥಾನದ ಒಳಗಡೆ. ಹಾಗಾಗಿ ಇಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಯಿತು. ಇನ್ನೊಂದು ಏನಪ್ಪ ಹೇಳೋದು ಅಂತಂದರೆ, ನನಗೆ ಸಿಕ್ಕಾಪಟ್ಟೆ ಮೆಮೊರಿ ಇದೆ ಇದರಲ್ಲಿ. ಅಂದರೆ ಮದುವೆ ಸ್ಟಾರ್ಟಿಂಗ್ ಹೋಗಿದ್ದಿದ್ದಲ್ವ, ಒಂಥರ ಏನೋ ಕನೆಕ್ಷನ್ ಇತ್ತು. ಈ ಥರ ಆಗಿತ್ತಲ್ವ ನನ್ನ ಮದುವೆ ಆದಮೇಲೆ ಹೋಗಿದ್ದಾಗ ಅನ್ನೋದೆಲ್ಲ ತುಂಬ ಮೆಮೊರಿ ಎಲ್ಲ ರೀಕ್ರಿಯೇಟ್ ಆಯಿತು. ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಅಲ್ಲಿಗೆ ಹೋಗಿದ್ದು ವಾಪಸ್ ಬಂದಿದ್ದು ನನ್ನ ಮದುವೆ ದಿನ. ಅಲ್ಲಿಗೆ ಹೋಗಿದ್ದಿದ್ದು, ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದು, ಅದನ್ನು ಮಾಡಿದ್ದು ಅದನ್ನೆಲ್ಲ ಹಂಗೆ ರೀಕಾಲ್ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ನೆನಪೆಲ್ಲ ಆಯಿತು. ಅಲ್ಲಿಗೆ ಹೋಗಿದ್ದು ಒಂಥರ ಖುಷಿ ಆಯಿತು. ಅಲ್ಲಿಗೆ ಹೋಗಿದ್ದು ವಾಪಸ್ ಬಂದಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಆಗ್ಬಿಟ್ಟಿತ್ತು. ಯಾಕಂದರೆ ಸ್ವಲ್ಪ ಕೂತಿನೇ ಟಯರ್ಡ್ ಆಯಿತು ಅಷ್ಟೇ, ಬೇರೇನಿಲ್ಲ. ಅದಾದಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ವಿಡಿಯೋನು ಏನು ಕಂಟಿನ್ಯೂ ಮಾಡಲಿಲ್ಲ, ಇಲ್ಲಿಗೇನೆ ಸ್ಟಾಪ್ ಮಾಡಿದೆ. ಸಂಡೇ ಬೆಳಗ್ಗೆಯಿಂದ ರೂಟೀನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸಂಡೇ ದಿನದ ವಿಡಿಯೋ ಆಗಿರುತ್ತೆ ಇದು ಬಂದುಬಿಟ್ಟು. ನಾನು ದೇವಸ್ಥಾನಕ್ಕೆ ಹೋಗಿದ್ದು ವಾಪಸ್ ಬಂದಮೇಲೆ ಮತ್ತೆ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಸೊ ಅದ್ರ ಕಂಟಿನ್ಯೂ ಪಾರ್ಟಾಗಿ ನಾನು ಸಂಡೇ ಡೇ ರೂಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಡೇ ರೂಟೀನ್ ಸ್ಟಾರ್ಟ್ ಆಗೋದೇ ನನ್ನ ರೂಮಿಂದ ಅಂತಲೇ ಹೇಳ್ತೀನಿ. ಸೊ ಮೊದಲು ಎದ್ದು ನನ್ನ ಬೆಡ್ನ ರೀಅರೇಂಜ್ ಮಾಡೋದ್ರಲ್ಲೇ ನನಗೊಂಥರ ಸಮಾಧಾನ. ಇಲ್ಲ ಅಂತಂದರೆ ಅಷ್ಟೊಂದು ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಫಸ್ಟು ಅದನ್ನೆಲ್ಲ ರೀಅರೇಂಜ್ ಮಾಡೇ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಯಾರಿಗೆಲ್ಲ ಈ ರೀತಿ ಅಭ್ಯಾಸ ಇದೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಫಸ್ಟು ನನ್ನ ಬೆಡ್ ಕ್ಲೀನಾಗಿರಬೇಕು. ಅದನ್ನೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡೋಕ್ಕೆ ಹೊರಗಡೆಗೆ ಬರಬೇಕು. ಸೊ ಈ ಥರ ನನ್ನ ರೂಟೀನ್ ಆಗಿರುತ್ತೆ. ಸ್ವಲ್ಪ ಇವಾಗ ವೆದರ್ ಎಲ್ಲ ಚೇಂಜ್ ಇರೋದ್ರಿಂದ, ಚಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೀನಿ. ಹತ್ತತ್ರ 7 ಗಂಟೆ ಆಗೋಗ್ಬಿಟ್ಟಿರುತ್ತೆ. 6:45 7 ಗಂಟೆ ಆಗಿಬಿಡುತ್ತೆ. ಸೊ ಅದಾದಮೇಲೆ ಎದ್ದು ಬಂದುಬಿಟ್ಟು ಹೊರಗಡೆ ಕ್ಲೀನ್ ಮಾಡ್ಕೊತೀನಿ. ಅಷ್ಟರವರೆಗೆ ಎದ್ದು ಬರೋದಕ್ಕೆ ಆಗೋದೇ ಇಲ್ಲ. ಇಬ್ನಿ ಎಲ್ಲ ಸಿಕ್ಕಾಬಿಟ್ಟೆ ಬೀಳ್ತಾ ಇರುತ್ತೆ. ಆಮೇಲೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬಂದರೆ ಕಾರಣ ಯಾರು? ನಾವೇ ಅಲ್ವಾ. ಸೊ ಹಾಗಾಗಿ ನಾನು ಬೇಗ ಎದ್ದೇಳೋದೇ ಇಲ್ಲ. ಇವಾಗ ಸ್ವಲ್ಪ ಲೇಟಾಗಿ ಎದ್ದು ನಿಧಾನಕ್ಕೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಎಲ್ಲ ನೀಟಾಗಿ ಕಸ ಎಲ್ಲ ತೆಗೆದಿದ್ದಾದಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನೀರೆಲ್ಲ ತೊಳೆದು ಗುಡಿಸಿ ಬಂದೆ. ಸ್ವಲ್ಪ ರಂಗೋಲಿ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ರಂಗೋಲಿ ಎಲ್ಲ ಬಿಡ್ತಾ ಇಲ್ಲ. ಇವಾಗ ನೋಡೋಣ, ಆದಷ್ಟು ಬೇಗ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೆ ಏನೂ ಮಾಡೋಕ್ಕಾಗಲ್ಲ. ಬರ್ತಾರೆ, ಬಂದಾಗ ನಾನು ಮಿಸ್ ಮಾಡ್ಕೊಂಬಿಡ್ತೀನಿ. ಊರ ಹತ್ರನೇ, ಮನೆ ಹತ್ರನೇ ಬರ್ತಾರೆ, ತಗೊಳ್ಬಹುದು. ಬಟ್ ಒಂದೊಂದು ಸತಿ ಮರ್ತೋಗ್ಬಿಡುತ್ತೆ, ಕೇಳಿಸಲ್ಲ ಕೂಗಿದ್ದು. ಸೊ ಮನೆ ಒಳಗಡೆ ಇದ್ದಾಗ ಒಂಥರ ಈ ಥರ ಆಗಿರುತ್ತೆ. ಹಂಗೇ ಸ್ವಲ್ಪ ಹೊರಗಡೆ ಹೋದಾಗ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಫಸ್ಟ್ ಬಂದುಬಿಟ್ಟು ನಾನು ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ಗಂಜಿ ಹಾಗೇ ಬಿಸಿನೀರೆಲ್ಲ ಕಾಯಿಸಿ ಇಟ್ಬಿಡ್ತೀನಿ. ಗಂಜಿ ಕಾಯಿಸಿಟ್ಟಾಗ ಬಂದ ತಕ್ಷಣ ಹೊಲದಿಂದ ಕೊಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಬಿಸಿನೀರನ್ನು ಕೂಡ ಕಾಯಿಸಿ ಫ್ಲಾಸ್ಕ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನಾನು ಕುಡಿಯೋದಕ್ಕೂ ಆಗುತ್ತೆ, ಬಂದಾಗ ಬಿಸಿನೀರು ಕೇಳಿದ್ರೆ ಕೊಡೋದಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಕೆಲಸನ ಮಾಡ್ಕೊತಾ ಇರ್ತೀನಿ. ಅದಾದಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಟಿರ್ತೀನಿ. ಒಂದೊಂದು ದಿನ ನೈಟೇ ವಾಶ್ ಮಾಡಿ ಇಟ್ಬಿಡ್ತೀನಿ. ಇಲ್ಲ ಅಂತಂದರೆ ಅಮ್ಮ ಏನಾದ್ರು ಇದ್ದರೆ ಅವರೇ ವಾಶ್ ಮಾಡಿ ಎತ್ತಿಟ್ಟಿರ್ತಾರೆ. ಅದನ್ನೆಲ್ಲ ಅಡುಗೆ ಮನೆಗೆ ಇಟ್ಬಿಟ್ಟಾಗ ನಾನು ಬೆಳಗ್ಗೆ ಎದ್ದು ಎಲ್ಲನೂ ಕೂಡ ಅರೇಂಜ್ ಮಾಡಿ ಇಟ್ಕೊತೀನಿ. ಅದಾದ್ರ ಜಾಗಕ್ಕೆ ಎತ್ತಿಟ್ಬಿಟ್ಟು ಅದ್ರ ಜೊತೆಗೇ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಅದಾದಮೇಲೆ ತಿಂಡಿ ಏನು ಮಾಡಬೇಕು, ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಳ್ಳೋದಾ ಅಂತ ಅಂದ್ಬಿಟ್ಟು ಹೋಗ್ತೀನಿ. ನಾನು ಮುಖ ತೊಳ್ಕೊಂಬಂದಾದಮೇಲೆ ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಬಿಸಿನೀರೆಲ್ಲ ಕುಡಿಯೋದು, ಗಂಜಿ ಎಲ್ಲ ಕುಡಿಯೋದು ಮಾಡಬೇಕು. ಇಲ್ಲ ಸುಮ್ಮನೆ ಅರಿಬರಿಲಿ ನಿಧಾನ ಕುಡಿದೆ ಪಟ ಅಂತ ಮಾಡೋದು, ಅದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನನ್ನ ರೂಟೀನ್ ಕೆಲಸ ಏನಪ್ಪ ಅಂತಂದರೆ, ಮೊದಲು ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡು ಅದಾದಮೇಲೆ ನಾನು ಮುಖ ಎಲ್ಲ ತೊಳ್ಕೊಂಡು ನಿಧಾನ ಕೂತ್ಕೊಂಡು ನೀರು ಕುಡಿಯೋದಾಗಿರ್ಬೋದು ಅಥವಾ ಗಂಜಿ ಕುಡಿಯೋದು, ಆ ರೀತಿ ಕೆಲಸನ ಮಾಡ್ಕೊತೀನಿ. ಸೊ ಇವತ್ತು ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನು ರೈಸ್ ಬಾತ್ ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಇತ್ತು. ಒಂದೊಳ್ಳೆ ಪ್ರೋಟೀನ್ ಯುಕ್ತ ಆಗಿರಬೇಕು ಅಂತಂದರೆ ಬರೀ ರೈಸೇ ತಿನ್ನೋದಕ್ಕಿಂತ ಇವಾಗ ಹಸಿ ತೊಗರಿ ಕಾಳೆಲ್ಲ ಇತ್ತು, ಹಾಗೆ ತರಕಾರಿ ಎಲ್ಲ ಇತ್ತು. ಸ್ವಲ್ಪ ಅದನ್ನೇ ಜಾಸ್ತಿ ಹಾಕ್ಬಿಟ್ಟು
ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ, ಚೆನ್ನಾಗೂ ಇರುತ್ತೆ, ತಿಂಡಿನೂ ಕೂಡ ಬೇಗನೂ ಕೂಡ ಮಾಡ್ಕೊಬೋದು, ರಿಸ್ಕ್ ಇರಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ತಿಂಡಿನ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಸಿಂಪಲ್ಲಾಗೇ ಮಾಡ್ಕೊಬೋದು. ಏನಂದರೆ ಎಲ್ಲ ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟೆ ರುಬ್ಬಿಟ್ಟು ಮಾಡಬೇಕು ಅಂತೇನಿಲ್ಲ ಅಲ್ವಾ. ಸೊ ಸಿಂಪಲ್ಲಾಗಿ ಆಗೋ ರೀತಿ ಮಾಡ್ಕೊಳ್ಳೋದಾ ಅಂತ ಅಂದ್ಬಿಟ್ಟು ಜಸ್ಟ್ ಒಂದೇ ಒಂದು ಲೋಟದ ಅಕ್ಕಿಯಿಂದ ಯೂಸ್ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಯಾರಾದರೂ ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು. ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಕಾಯಿ ತುರಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿ ತರಲು, ಸೊ ಸ್ವಲ್ಪ ಕಡಲೆ, ಇಷ್ಟು ಬಿಟ್ಟರೆ ನಾನು ಶುಂಠಿ ಬೆಳ್ಳುಳ್ಳಿ ಇಷ್ಟೇ. ಸೊ ಇಷ್ಟನ್ನ ಹಾಕಿ ರುಬ್ಬಿ ಮಸಾಲೆನ ಹಾಕ್ಕೊಂಡಿದ್ದು ಅಷ್ಟೇ, ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ. ಮಾಮೂಲಿ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಟೊಮೊಟೊ ಹಾಕಿ ರೈಸ್ ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ಹಂಗೆ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ. ಯಾರಾದರೂ ಮಾಡೋರಿದ್ರೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲ ಅಂತಂದರೆ ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ನಾನು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಏನಪ್ಪ ಮಾಡ್ತಿದ್ದೀನಿ, ನನ್ನ ಫೇಸ್ ಹೇಗೆ ಹಿಂಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ವೆದರ್ ಎಲ್ಲ ಸ್ವಲ್ಪ ರಗ್ಗೊಚ್ಕೊಂಡು ಮಲ್ಕೊಬೇಕು ಅನ್ನೋ ಥರನೇ ಇದೆ. ಸೊ ಹಾಗಾಗಿ ಹಂಗೆ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಒಂದು ರೌಂಡ್ ನಿದ್ದೆ ಆಯಿತು. ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಿದ್ದೀನಿ. ಏನು ಮಾಡ್ತಿದ್ದೀನಿ ಅಂತ ಹಂಗೆ ಶೇರ್ ಮಾಡ್ಕೊತೀನಿ, ಅದು ಸಿಂಪಲ್ಲಾಗೇ ಶೇರ್ ಮಾಡ್ಕೊತೀನಿ. ಸೊ ನಾನು ಇವತ್ತು ಬಂದುಬಿಟ್ಟು ಹುಳ್ಳಿ ಸಾಂಬಾರು ಮಾಡ್ತಿದ್ದೀನಿ. ಹುಳ್ಳಿ ಸಾಂಬಾರು ಜೊತೆ ರೈಸು, ಹಾಗೆಯೇ ಹುರುಳಿಕಾಳು ಏನು ಬರುತ್ತೆ ಅದನ್ನು ಕೂಡ ಒಗ್ಗರಣೆ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆಯೇ ಇನ್ನೊಂದು ಸೈಡ್ ಬಂದುಬಿಟ್ಟು ಜೋಳದ ಮುದ್ದೆ ಮಾಡ್ತಿದ್ದೀನಿ. ಸೊ ಯಾವ ಥರ ಮಾಡ್ತಿದ್ದೀನಿ ಅಂತಲೂ ಕೂಡ ಇವಾಗ ನಿಮ್ಮ ಜೊತೆ ತೋರಿಸ್ತೀನಿ, ಬನ್ನಿ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ, ಇನ್ನೊಂದು ಸ್ವಲ್ಪ ಜನಕ್ಕೆ ಈ ರೀತಿ ನಾವು ಮಾಡ್ಬೋದಾ ಅಂತ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಕುಕ್ಕರಲ್ಲಿ ನಾನು ಜೋಳದ ಮುದ್ದೆನ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಇಟ್ಬಿಟ್ಟು ಜೋಳದ ನುಚ್ಚೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸಪ್ ಮಾಡಿ ಇದು ಕುದಿ ಬಂದಾಗ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ ಅಷ್ಟೇ. ಈ ಕಡೆ ಬಂದುಬಿಟ್ಟು ಸ್ವಲ್ಪ ಕಟುವಾಗಿ ಹುರುಳಿಕಾಳು ಸಾಂಬಾರನ್ನ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ನೆಗಡಿ ಎಲ್ಲ ಆಗಿಬಿಟ್ಟಿದೆ ಅಮ್ಮನಿಗೆ, ಅದಕ್ಕೋಸ್ಕರ ಹುರುಳಿಕಾಳು ಸಾಂಬಾರನ್ನ ಸ್ವಲ್ಪ ಕಟುವಾಗಿ ಮಾಡಿ ಎತ್ತಿರ್ತಿದ್ದೀನಿ. ಏನಪ್ಪ ಇಷ್ಟೊಂದು ಮಾಡ್ತಿದ್ದೀನಿ ಅಂತಂದರೆ ನಮ್ಮಮ್ಮನೂ ಕೂಡ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಅಂತಲೇ ಇಷ್ಟೆಲ್ಲ ಮಾಡ್ತಾ ಇರೋದು. ಅಮ್ಮನ ಬಂದರೆ ಮುದ್ದೆ ಮಾಡ್ಕೊಡ್ತೀರಾ ಅಂತ ಕೇಳೋರಿಗೆ ನಮ್ಮ ಅಮ್ಮನಿಗೆ ಮುದ್ದೆನೇ ಇಷ್ಟ, ಹಾಗಾಗಿ ಫೋನ್ ಮಾಡಿ ಜೋಳದ ಮುದ್ದೆನೇ ಮಾಡು ಅಂತ ಹೇಳಿತ್ತು. ಸೊ ಅದಕ್ಕೋಸ್ಕರ ಜೋಳದ ಮುದ್ದೆನ ಕೂಡ ಮಾಡ್ತಿದ್ದೀನಿ. ಹಂಗೇ ಈ ಕಡೆ ಬಂದುಬಿಟ್ಟು ಹುರುಳಿಕಾಳು ಹೋಗಿ ಹಸಿ ಕಡಲೆನ ಹಾಕ್ಬಿಟ್ಟು ಕೂಗಿಸಿಟ್ಟಿದ್ದೆ, ಅದನ್ನು ಕೂಡ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ. ಸೊ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇದನ್ನು ಕೂಡ ಕ್ಲೋಸ್ ಮಾಡಿಬಿಡ್ತೀನಿ. ಇಷ್ಟೇ, ಇದು ಕೂಗಕ್ಕೆ ಬಿಡ್ತೀನಿ ಒಂದು 2-3 ಕೂಗನ್ನ. ಒಂದು 3 ಕೂಗು ಕೂಗಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊತೀನಿ. ಹುರುಳಿಕಾಳು ಸಾಂಬಾರು ಯಾರೆಲ್ಲ ಈ ಥರ ಮಾಡ್ತೀರಾ, ಒಬ್ಬೊಬ್ಬರು ಇದಕ್ಕೆ ಮಸಾಲೆ ಥರ ಆಡಿಸಿ ಎಲ್ಲ ರುಬ್ಬು ಕೂಡ ಹಾಕ್ತಾರೆ. ಬಟ್ ನಾನು ಹಂಗೇ ಸ್ವಲ್ಪ ಹುಣಸೆ ಹುಳಿನೆಲ್ಲ ಬಿಟ್ಟು ಒಗ್ಗರಣೆ ಸ್ವಲ್ಪ ಸ್ಟ್ರಾಂಗಾಗಿ ಕೊಡ್ತೀನಿ ಅಷ್ಟೇ. ಸೊ ಇದು ಚೆನ್ನಾಗಿ ಕುದಿ ಬಂದರೆ ಇದು ಕೂಡ ರೆಡಿ ಆಗುತ್ತೆ. ಸೊ ಇದು ಒಂದು 3 ವಿಸಿಲ್ ತೆಗೆಸ್ಕೊಂಡು ಆಮೇಲೆ ರೈಸ್ಗೆ ಇಡ್ತೀನಿ. ಸೊ ಅಡುಗೆ ಇಸ್ ಡನ್. ಊಟ ಕೂಡ ಮುಗಿಸ್ಕೊಂಡು ಅಮ್ಮ ಅವರು ಕೂಡ ಹೋದರು. ಇವಾಗ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಡೇ ರೂಟೀನ್ ವ್ಲಾಗ್, ಹಾಗೆಯೇ 5 ವರ್ಷದ ಒಂಥರ ನೆನಪು ಅಂತಲೇ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು, ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.